ಚಂದನ್, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದೀಯಾ? ಏನಾಯ್ತು? ನಮ್ಮ ಪಕ್ಕದ ಮನೆ ಸತೀಶ ಇದ್ನಲ್ಲ, ಅವ್ನು ಗಾಡಿಲಿ ಹೋಗ್ಬೇಕಾದ್ರೆ ಗಾಳಿಪಟದ ದಾರ ಕತ್ತಿಗೆ ಸೇರ್ಕೊಂಡು ಕುಯ್ಕೊಂಡಿದೆ. ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಂಗೆ. ಓ ಹೌದಾ? ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಈಗಂತೂ ಸಂಕ್ರಾಂತಿ ಶುರು ಆಗಿದೆ, ಎಲ್ಲರೂ ಕೂಡ ಗಾಳಿಪಟನ ಹಾರಿಸ್ತಾ ಇರ್ತಾರೆ. ಈ ಗಾಳಿಪಟ ಹಾರಿಸ್ಬೇಕಾದ್ರೆ ಆ ದಾರ ಕಟ್ಟಾಗಿ ಇನ್ ಕೇಸ್ ನಮ್ ಕುತ್ತಿಗೆಗೆ ಬಿತ್ತು ಅಂತಂದ್ರೆ ರೋಡಲ್ಲಿ ನಾವು ಹೋಗ್ತಿದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನರ ಕತ್ತಿಗೆ ತಾಗಿ ಮಾರ್ಕ್ ಆಗಿರೋದು ನಾವು ನೋಡಿದೀವಿ. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಎಷ್ಟೊಂದು ಜನರು ಇದರಿಂದ ಜೀವನು ಕಳ್ಕೊಂಡಿದ್ದಾರೆ. ಅದಕ್ಕೆ ಇತ್ತೀಚೆಗೆ ನೀವು ನೋಡಿಲ್ವಾ, ಪೊಲೀಸರು ಇದ್ರ ಬಗ್ಗೆ ಅವೇರ್ನೆಸ್ ನ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನ್ ಗೊತ್ತಾ? ನೀನು ಮನೆಯಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಕತ್ತಿಗೆ ಏನಾದ್ರೂ ಒಂದು ಬಟ್ಟೆನೋ ಏನಾದ್ರೂ ಕಟ್ಕೊಂಡು ಹೋದ್ರೆ ಈ ತರದ ಇನ್ಸಿಡೆಂಟ್ ಇಂದ ನೀನ್ ಪಾರಾಗ್ಬೋದು. ಓ ಸರಿ, ನೀನು ಹೇಳಿದ ಒಳ್ಳೇದಾಯ್ತು. ಹಾಗೆ ಹೋಗಿ ಬರ್ತೀನಿ. ಈಗ ನೀನು ಆಚೆ ಹೋಗ್ತಿದ್ಯಾ ತಾನೆ, ಕುತ್ತಿಗೆಗೆ ಏನಾದ್ರೂ ಬಟ್ಟೆ ಕಟ್ಕೊಂಡು ಹೋಗು. ಓಕೆ, ಕಟ್ಕೊಂಡು ಹೋಗ್ತೀನಿ. ನೀವು ಕೂಡ ಮಕ್ಳಿಗಾಗಿರ್ಬೋದು ಅಥವಾ ನಿಮ್ಗಾಗಿರ್ಬೋದು ಮನೆಯಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಕುತ್ತಿಗೆಗೆ ಬಟ್ಟೆ ಏನಾದ್ರೂ ಕಟ್ಕೊಂಡು ಹೋಗಿ. ಬಾಸ್ ವಾಲಾ, ಬಿ ದ ಬಾಸ್.